ಇದೀಗ ಅವರ ಮಹಿಮೆಯನ್ನು ನೀವು ಕೇಳಿದಿರಿ. ರಾಮದೇವರಿಗೆ ಶ್ರೇಷ್ಠವಾದ ಈ ಸುವರ್ಣ ಮಂಟಪದಲ್ಲಿ, ನವರತ್ನದ ಮಂಟಪದಲ್ಲಿ, ನವರತ್ನದ ಸ್ವಾಮಿಗಳು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ಮಂಟಪವನ್ನು ಮಾಡಿಸಿ, ಪ್ರಾಚೀನವಾದದ್ದು, ಪುನಃ ಅದು ಅಗ್ನಿಯ ದುರಂತದಲ್ಲಿ ನಷ್ಟವಾದಾಗ ಸತ್ಯಧರ್ಮದರು ಅದರ ಪುನರುದ್ಧಾರ ಮಾಡಿ ಆ ಮಂಟಪದಲ್ಲಿ ಭಗವಂತನ ಪೂಜೆಯನ್ನು ಮಾಡಿದವರು. ಸತ್ಯ ಸಂಕಲ್ಪ ತೀರ್ಥರು, ಸತ್ಯಪರಾಯಣ ತೀರ್ಥರ ಪರಮಗುರುಗಳ ಕಾಲದಲ್ಲಿ 12 ವರ್ಷ ದುರ್ಭಿಕ್ಷೆಯಾದಾಗ ಹಾವೇರಿ ಪ್ರಾಂತದಲ್ಲಿ ಕರಜಗಿ ಎನ್ನುವ ಗ್ರಾಮ, ನಮ್ಮ ಪೂರ್ವಾಶ್ರಮದ ಊರು, ಆ ಕರಜಗಿ ಗ್ರಾಮದಲ್ಲಿ 12 ವರ್ಷ ನಿರಂತರವಾಗಿ ಅನ್ನದಾನವನ್ನು ಮಾಡಿದರು ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಆಗ ಹಣ ಎಲ್ಲಿಂದ ಬರಬೇಕು? ಮಠದಲ್ಲಿರುವ ಮಂಟಪವನ್ನು ಒತ್ತಿ ಇಟ್ಟು ಹಣ ತಂದು ಅವರು ಅನ್ನದಾನ ಮಾಡಿದ್ದಾರೆ ಸುತ್ತಮುತ್ತಲಿರುವ ಜನರಿಗೆಲ್ಲ. ಆ ಸಾಲ ಅವರಿರೋವರೆಗೆ ತೀರಿಸಲಿಕ್ಕೆ ಆಗಲಿಲ್ಲ. ಹೀಗಾಗಿ ಮಂಟಪದಲ್ಲಿ ಮುಂದೆ ಪೂಜೆ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಅವರ ಶಿಷ್ಯರು ಸತ್ಯ ಸಂತುಷ್ಟ ತೀರ್ಥರ ಕಾಲಕ್ಕೂ ಆಗಲಿಲ್ಲ. ಕೊನೆಗೆ ಅವರ ಶಿಷ್ಯರು ಸತ್ಯಪರಾಯಣ ತೀರ್ಥರು ಇದೀಗ ಕೇಳಿದ ಹಾಗೆ ದಿನಕ್ಕೆ 4 ಊರುಗಳಲ್ಲಿ ಪಾದಪೂಜೆ ಮಾಡಿಕೊಂಡು 4ನೇ ಊರಿನೊಳಗೆ ಭಿಕ್ಷೆ ಮಾಡಿ ಸಾಯಂಕಾಲ ಸೂರ್ಯಾಸ್ತದೊಳಗೆ ಭಿಕ್ಷೆ ಆಗಬೇಕು. ಈ ರೀತಿ ಕಷ್ಟಪಟ್ಟು ಒಂದು ಬಾರಿ ಅವರು ಪಾಠಕ್ಕೆ ಕುಳಿತಾಗ ಒಂದು ಗುಬ್ಬಿ ಬಾಯಿಯಲ್ಲಿ ಒಂದು 4 ಅಣೆನೋ ಬಾಯಿಯಲ್ಲಿ ಹಿಡಿದುಕೊಂಡು ಹೋಗ್ತಾ ಇರುವಾಗ ಅದು ಬಿತ್ತು. ಬಿದ್ದರೆ ದಿವಾಣರಿಗೆ ಹೇಳಿದ್ರಂತೆ, 1 ಅಣೆ ಬಿದ್ದಿದೆ ನೋಡು, ಅದನ್ನು ಜಮಾ ತಗೋ ಅಂತ. ಯಾಕೆ ಅಂದರೆ ಸಾಲದ ಭಾರ ಅಷ್ಟಿತ್ತು. ಆಗ ದೂರದಲ್ಲಿ ಕುಳಿತವರು ಒಬ್ಬರು, ಇವರೇನು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತಂದ ಅವನು. ಇವರಿಗೆ ದುಡ್ಡಿನ ಕಡೆಗೆ ಇಷ್ಟು ಗಮನ ಇದೆಯಲ್ಲ ಅಂತ. ಅವರಿಗೆ ದುಡ್ಡು ಬೇಕಾಗಿರಲಿಲ್ಲ, ದೇವರನ್ನ ವೈಭವದಿಂದ ಪೂಜೆ ಮಾಡಬೇಕಾಗಿತ್ತು ಬೇಗ. ಆ ಮನುಷ್ಯ ಇಡೀ ಜೀವನ ಬೇರೆ ಮಾತೇ ಬರಲಿಲ್ಲ ಅವನಿಗೆ. ಯಾರೇನು ಏನಪ್ಪ ಆರಾಮಿದ್ದೀಯಾ ಚೆನ್ನಾಗಿದ್ದೀಯಾ ಅಂದರೆ ಸತ್ಯಪರಾಯಣ ವಿತ್ತಪರಾಯಣ. ಹೆಂಡತಿ ಮಾತಾಡಿಸಿದ್ರೂ ಇದೆ, ಮಕ್ಕಳು ಮಾತಾಡಿಸಿದ್ರೂ ಇದೆ, ಹುಚ್ಚು ಹಿಡಿದಿದೆ. ಬೇರೆ ಮಾತೇ ಇಡೀ ಜೀವನದಲ್ಲಿ ಬರದೆ ಇದೇ ಮಾತನ್ನು ಹೇಳ್ತೆ, ಹಾಗೆ ಸತ್ತೋಗಿದ್ದಾನೆ. ಗುರುಗಳ ದ್ರೋಹವನ್ನು ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಅವರೇನು ಶಾಪ ಕೊಟ್ಟಿಲ್ಲ, ಅವರು ದಯಾಳುಗಳು. ಆದರೆ ದೇವರು ಕ್ಷಮೆ ಮಾಡಬೇಕಲ್ಲ. ಈ ರೀತಿ ಕಷ್ಟಪಟ್ಟು ಇಷ್ಟಾದರೂ ಸಾಲ ತೀರಿರಲಿಲ್ಲ, ಭಾಳ ಇತ್ತು. ಈಗಿನ ಕಾಲದ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಯಾರಿರಲಿಲ್ಲ ಆಗಿನ ಕಾಲಕ್ಕೆ. 1 ಅಣೆ 2 ಅಣೆ ಕೊಡಬೇಕು, ಅದು ಯಾವಾಗ ಮುಟ್ಟಬೇಕು ಸಾಲ. ಧಾರವಾಡದ ರಾಮಣ್ಣ ನಾಯಕರು, ಶಾಮಣ್ಣ ನಾಯಕರು ಅವರು ಸಾಲ ಕೊಟ್ಟದ್ದು. ವಿಠ್ಠಲದೇವರ ದೇವಸ್ಥಾನದ ಯಜಮಾನರು, ಬಹಳ ದೊಡ್ಡ ಶ್ರೀಮಂತರು. ಆಗ ಕೊನೆಗೆ ಅವರು ಹಿರಿಯರು, ಅಣ್ಣ ಪ್ರಾಯ ರಾಮಣ್ಣ ನಾಯಕರು ತಮ್ಮ ತಮ್ಮನನ್ನು ಶಾಮಣ್ಣ ನಾಯಕರನ್ನು ಕೊಟ್ಟು ಕಳಿಸಿದರು. ನೀವು ಅಲ್ಲೇ ಇದ್ದು ಪಾದಪೂಜೆಗೆ ಬರೋ ದುಡ್ಡನ್ನು ನೀವೇ ನೇರವಾಗಿ ಸಾಲಕ್ಕೇನೆ ತೆಗೆದುಕೊಂಡು ಬಿಡಿ ಅಂತ. ಸತ್ಯಪರಾಯಣ ತೀರ್ಥರು ಆಗಲಿ ಅಂದರು. ಬರಲಿ, ನಮಗೂ ಎಣಸೋ ಖರ್ಚು ಉಳಿತು, ಅವರೇ ಡೈರೆಕ್ಟ್ ತೆಗೆದುಕೊಂಡು ಬಿಡಲಿ, ಕ್ರಮವಾಗಿ ಸಾಲ ತೀರಿದ ಮೇಲೆ ನಮಗೆ ಮಂಟಪ ಕಳಿಸಿದರೆ ಆಯಿತು ಅಂತ ಅವರು ಜೊತೆಗೆ ಸಂಚಾರ ಮಾಡ್ತಾ ಇದ್ದರು. ಶ್ರೀಮಠದ ಶಿಷ್ಯರೇ ಅವರು, ಮಾಧ್ವರು. ಮತ್ತು ಬರೀ ಪಾದಪೂಜೆಗೆ ದುಡ್ಡಿಗೆ ತೆಗೆದುಕೊಳ್ಳೋದೇನು, ಪಾಠ ನಡೆದಾಗ ಪಕ್ಕದಲ್ಲಿ ಕುಳಿತರಾಯಿತು ಅಂತ ಶ್ರವಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸರ್ವಮೂಲ ಸುಧಾದಿ ಗ್ರಂಥಗಳ ಶ್ರವಣವನ್ನು ಸತ್ಯಪರಾಯಣ ತೀರ್ಥರ ಮುಖದಿಂದ ಮಾಡಿದರೆ ಒಂದೊಂದು ಶಬ್ದಕ್ಕೆ ಇಷ್ಟು ಅರ್ಥ ಹೇಳೋ ಮಹಾನುಭಾವರು, ರಾಮ ಶಬ್ದಕ್ಕೆ, ವಾಮನ ಶಬ್ದಕ್ಕೆ, ಬಿಲೋಮಂಗಲ ಶಬ್ದಕ್ಕೆ, ಇನ್ನು ಸರ್ವಮೂಲದೊಳಗಿನ ನಾನಾ ವಿಧವಾದ ವಾಕ್ಯಗಳಿಗೆ, ನಾನಾ ವಿಧವಾದಂತಹ ಶ್ರೀಮದಾಚಾರ್ಯರ ಪ್ರಮೇಯ ಗರ್ಭಿತವಾದ ಮಾತುಗಳಿಗೆ ಏನು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿರಲಿಕ್ಕಿಲ್ಲ ಅಂತ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ ಮಹಾನುಭಾವರು. ಅದನ್ನು ಕೇಳಿದರೆ ಆ ನಾಯಕರಿಗೆ ವೈರಾಗ್ಯ ಬಂದು ಹೋಯ್ತು. ನನಗೆ ದುಡ್ಡು ಬೇಡ, ಏನು ಬೇಡ, ನಿಮ್ಮ ಶಿಷ್ಯನಾಗಿ ಇಲ್ಲೇ ಇದ್ಬಿಡ್ತೇನೆ ಅಂತ. ಸರ್ವಮೂಲದ ಮಂಗಲಕ್ಕೆ ಏನು ಕಾಣಿಕೆ ಕೊಡಬೇಕು ಗುರುಗಳಿಗೆ ಅಂತ ಕೇಳಿದರೆ, ಇನ್ನೇನು ಕಾಣಿಕೆ ಕೊಡ್ತೀವಿ ಮಹಾರಾಯ, ನೀ ಏನೂ ಕಾಣಿಕೆ ಕೊಡೋದು ಬೇಡ, ನಮ್ಮ ಮಂಟಪ ನಿಮ್ಮ ಮನೆಯಲ್ಲಿದೆ, ಅದನ್ನು ತಿರುಗಿ ಕೊಟ್ಟರೆ ಸಾಕು, ಒಂದು ದಿವಸ ರಾಮದೇವರು ಪೂಜೆ ಮಾಡ್ತೀವಿ ಅದರಲ್ಲಿ, ಅದೇ ನೀನು ಕೊಡೋ ಕಾಣಿಕೆ ಅಂತ. ಅವಶ್ಯ ಕೊಟ್ಟು ಬಿಡ್ತೇನೆ. ಹೇಗೆ ಕೊಡ್ತಿದ್ದೀವಿ, ನಮ್ದು ಇನ್ನೂ ಸಾಲ ತೀರಿಲ್ಲಲ್ಲ ಮತ್ತೆ ಅಂತ ಕೇಳಿದ್ರಂತೆ. ನೀವೇನು ಚಿಂತೆ ಮಾಡಬೇಡ್ರಿ ಅಂತ
ಅಣ್ಣನಿಗೆ ಪತ್ರ ಬರೀತಾರೆ. ಗುರುಗಳಿಂದ ಬರಬೇಕಾದ ಹಣ ಎಲ್ಲ ಬಂದಾಯಿತು, ಮಂಟಪವನ್ನು ಮಠಕ್ಕೆ ಕೊಟ್ಟು ಕಳಿಸ್ಬೋದು ಅಂತ. ತಮ್ಮ ಪತ್ರ ಬರೆದಿದ್ದಾನೆ ಅಂತ ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ. ಮಂಟಪ ಬಂತು, ವೈಭವದಿಂದ ಇವರ ರಾಮದೇವರು ಪೂಜೆ ಮಾಡಿಬಿಟ್ರು. ಪೂಜೆ ನೋಡ್ತಾ ಇವರು ಕುಳಿತಿದ್ದಾರೆ. ಅಣ್ಣ ಅಂತಾನೆ, ಮಂಟಪ ಕಳಿಸು ಒಂದೇ ಕಳಿಸ್ಬಿಟ್ವಿ, ದುಡ್ಡು ಬರಲೇ ಇಲ್ಲಲ್ಲ ಇನ್ನೂ ಅಂತ. ಆಗ ಏನು ಹೇಳಬೇಕು ಈ ತಮ್ಮ, ನೀನು ಅಣ್ಣ ನಾನು ತಮ್ಮ, ನಮ್ಮ ಆಸ್ತಿ ಒಳಗೆ ಅರ್ಧ ಪಾಲ ನಿಂದು ಅರ್ಧ ನಂದು, ನನ್ನ ಪಾಲಿಗೆ ಬಂದದ್ದನ್ನು ನಿನಗೆ ಬಿಟ್ಟು ಕೊಟ್ಟಿದ್ದೇನೆ, ಸಾಲ ತೀರಿತು, ಗುರುಗಳಿಗಿನ್ ಕೇಳಬೇಡ ಅಂದ. ಮುಂದೆ ನಿಂದೇನು ಗತಿ ಅಂದರು, ದೇವರೇ ಗತಿಯಿಂದ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಬಂದು ಅವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಸಂಕರ್ಷಣ ಒಡೆಯರು ಅಂತ ಹೆಸರು ಪಡೆದು ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನವನ್ನು ಬರೆಯುವ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ತಾವು ಸ್ವತಃ ವ್ಯಾಸ ಸಾಹಿತ್ಯಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡಿದರೆ ದಾಸ ಸಾಹಿತ್ಯ